ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ? ಯಾರು ಬಂದ್ರು ಬೆಸ್ಟ್ ಇಲ್ಲ ನಮ್ಗೆ. ನಾವು ದುಡಿಬೇಕು, ನಾವು ತಿನ್ಬೇಕು. ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಡಿಕೆ ಇರೋದ್ರಿಂದ ಸ್ವಲ್ಪ ಪಿಕಪ್ ಆಗ್ತಾ ಇದೆ. ನಾವು ಗ್ಯಾರಂಟಿ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಏನ್ ಕೊಡ್ತಾರೋ ಇಲ್ಲಿ ಒಂದು ಕೊಟ್ರೆ ನಾಲ್ಕು ತಗಂತಾರೆ. JDS ನವ್ರು ಗೆದ್ದರ ಕಡೆಗೆ ಸೇರ್ತಿದ್ದಾರೆ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಜೊತೆಗೆ ಯಾರಾಗ್ತಾರೆ MP ಹಾಗೆ ಯಾರಾಗ್ತಾರೆ ಪ್ರಧಾನಿ ಅನ್ನುವಂತಹ ಏನು ಡಿಸ್ಕಷನ್ ಕೂಡ ಜೋರಾಗಿದೆ. ಸದ್ಯ ನಾನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮಹಾಲಕ್ಷ್ಮಿ ಲೇಔಟ್ ಬಳಿ ಇದ್ದೀನಿ. ಸೊ ಇಲ್ಲೂ ಕೂಡ ಅನೇಕರನ್ನ ಮಾತಾಡಿಸ್ತೀನಿ. ಹಾಗಾದ್ರೆ ಅವರ ಪ್ರಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಅಧಿಕಾರದ ಗದ್ದುಗೆಯನ್ನ ಯಾವ ಪಕ್ಷ ಹಿಡಿಬೇಕು, ಯಾರು MP ಆದ್ರೆ ಬೆಸ್ಟು, ಸೊ ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್, ತಮ್ಮ ಹೆಸರು? ಗಂಗಪ್ಪ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. BJP ಬಂದ್ರೆ ಬೆಸ್ಟಾ, ಕಾಂಗ್ರೆಸ್ ಬಂದ್ರೆ ಬೆಸ್ಟಾ? ಹೇಳಿಲ್ಲ ಆಗ್ಲೇ, ಯಾರು ಬಂದ್ರು ಬೆಸ್ಟ್ ಇಲ್ಲ ನಮ್ಗೆ. ಅವ್ರು ಬಂದು ಇವ್ರು ಬಂದ್ರೆ ಇವ್ರು ಏನೇನೋ ಸಾಮಾನು ಜಾಸ್ತಿ ಮಾಡ್ತಾರೆ, ಅವ್ರು ಬಂದ್ರೆ ಅವ್ರು ಏನೇನೋ ಮಾಡ್ತಾರೆ. ಯಾರು ಬಂದ್ರೆ ಏನು ಎಲ್ಲ ಅವ್ರ ಅನುಕೂಲ ನೋಡ್ಕೊಂತಾರೆ ಅಷ್ಟೇ. ಓಕೆ, BJP ಬಂದ್ರು ಓಕೆ, ಕಾಂಗ್ರೆಸ್ ಬಂದ್ರು ಓಕೆ, ಎಲ್ಲ ಒಂದೇ. ಅದೇ ಇಬ್ರಲ್ಲೇ ಒಬ್ರು ಉತ್ತಮ ಅಂತ ಅನ್ಸಿದ್ರೆ ಯಾರು? ನೋಡ್ರಿ, ಒಂದ್ ಸ್ವಲ್ಪ BJPನೇ ಪರವಾಗಿಲ್ಲ ನಂಗೆ ಕಾಣ್ತದೆ. ಓಕೆ, ಯಾಕೆ BJP ಪರವಾಗಿಲ್ಲ ಮಾಡಾರೇನೋ ಅಂತ ಮೋದಿ. ಓಕೆ, ಹಾಗಾದ್ರೆ ಈಗ ಪ್ರಧಾನಿ ಯಾರಾಗ್ಬೇಕು ಅನ್ನೋ ವಿಚಾರಕ್ಕೆ ಬಂದ್ರೆ ಯಾರಾಗ್ಬೇಕು? BJP ಬಂದ್ರೆ ಅವರೇ ಮೋದಿನೇ ಪ್ರಧಾನಿ ಅಷ್ಟೇ. ಮೋದಿ ಅವರೇ ಆಗ್ಬೇಕಾ ಅಥವಾ ಯಾರಾದ್ರೂ ಚೇಂಜ್ ಆಗ್ಬೇಕಾ ಈ ಬಾರಿ? ಅಲ್ಲಿ ಅವ್ರವ್ರ ಮೀಟಿಂಗ್ ಮಾಡ್ಕೊಂಡು ಯಾರು ಬರ್ತಾರೋ. ಈಗ ನಾನ್ ಮೋದಿನೇ ಬರ್ಬೇಕು ಅಂದ್ರೆ ಮೋದಿ ನಮ್ ದೊಡ್ಡಪ್ಪನ ಮಗನ ಅಲ್ಲ, ಯಾರನ್ನ ಬರ್ರಿ. BJP ಸೀಟ್ ಹೆಚ್ಚು ಬಂದ್ರೆ ಮೋದಿ ಆಗ್ತಾರೆ ಅಂತ ನೀವು ಅಷ್ಟೇ. ಯಾರು ಬಂದ್ರು ಒಂದೇ. ನಾವು ಇನ್ನು ನೋಡೋಣ ಅವಾಗ ಯಾರು ಬರ್ತಾರೋ ದೇವಿಸೆ ಹೇಳಕ್ಕಾಗಲ್ಲ. ಯಾರಿಗೆ ಸೀಟ್ ಹೆಚ್ಚಿಗೆ ಬರ್ಬೋದು ಈಗಿರೋ ನೋಡಿದ್ರೆ ಮುಖವಾಗ BJPಗೆ ಬರ್ಬಹುದು ಅಂತ. ಅಷ್ಟೊಳಗೆ ಇವ್ರೇನಾದ್ರು ಲಂಚ ಪಂಚ ಕೊಟ್ಟು ಇವ್ರ ಕಡೆ ಕೇಳ್ಕೊಂತಾರೋ ಏನೋ ಯಾರಿಗ್ ಗೊತ್ತು, ಹೇಳಕ್ಕಾಗುತ್ತಾ? ಹಂಗೆ ಏನು ಮಾಡಕ್ಕಾಗಲ್ಲ. ಈ ಒಂದು ಲೋಕಸಭಾ ಚುನಾವಣೆಗಾಗಿ ಈಗ ಕರ್ನಾಟಕದಲ್ಲಿ BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ. ಸೊ ಇದು ನಿಜ ಹೆಲ್ಪ್ ಆಗತ್ತ ಅವ್ರಿಗೆ? BJP ಜೊತೆಗೆ JDS ಸೇರ್ಕೊಂಡಿದೆ. BJP JDS ಸೇರ್ಕೊಂಡ್ರೆ ಅವ್ರು JDS ನವ್ರು ಯಾವ ಕಡೆಗೆ ಆ ಕಡೆಗೆ ಸೇರ್ಕೊಂತಾರೆ, ಗೆದ್ದರ ಕಡೆಗೆ ಸೇರ್ಕೊಂತಾರೆ. ಮೊದ್ಲು ಕಾಂಗ್ರೆಸ್ ಕಡೆ ಇದ್ರು, ಈಗ BJP ಇದ್ರ ಕಡೆ ಸೇರ್ಕೊಂಡ್ರು. ಯಾರು? BJP ಕಡೆ. ಈಗ ಹೆಂಗ್ ನಂಬೋದು? ಎಲ್ಲ ಯಾರನ್ನೂ ನಂಬಕ್ಕಾಗಲ್ಲ. ಎಲ್ಲ ಕಳ್ರೆ, ಅವರು ಕಳ್ರೆ, ಇವರು ಕಳ್ರೆ. JDS ಇವ್ರು ಹೇಳ್ತಾರೆ ನಾವು ಗ್ಯಾರಂಟಿ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಏನ್ ಕೊಡ್ತಾರೋ ಇಲ್ಲಿ ಒಂದು ಕೊಟ್ರೆ ನಾಲ್ಕು ತಗಂತಾರೆ. ಓಕೆ, ನಿಮ್ಗೆ ಯಾವ್ದಾದ್ರು ಗ್ಯಾರಂಟಿ ಸಿಗ್ತಿದ್ಯಾ? ಯಾವ್ದು ಕೊಟ್ಟಿಲ್ಲ ಇನ್ನೂ. ಫ್ರೀ ಕರೆಂಟು ಇಲ್ವಾ? ಫ್ರೀ ಕರೆಂಟ್ ಅದು ಒಂದ್ ತಿಂಗಳು ಲೆಸ್ ಮಾಡಿರೋ. 3ನೇ ತಿಂಗಳು 2ನೇ ತಿಂಗಳಿಗೆ ಹೋದ್ ತಿಂಗಳದ್ದು ಅಷ್ಟಿತ್ತು, ಈ ತಿಂಗಳದ್ದು ಅಷ್ಟಿತ್ತು, ಇಲ್ಲ ಅಂತ ತಿರ್ಗಾ 200-300 ಕೊಟ್ಟು. ಓಕೆ, ಮೊದ್ಲು ಎಷ್ಟು ಬರ್ತಿತ್ತು ಹಾಗಾದ್ರೆ ಕರೆಂಟ್ ಬಿಲ್? 500-400 ಓಡಿಸ್ತಂಗ್ ಬರೋದು. ಓಕೆ, ಈಗ ಒಂದು 200 ಬರ್ತಾ ಇದೆ, 200-300 ರೂಪಾಯಿ ಬರ್ತಿದೆ. ಈಗ ಒಂದು 300 ಬರ್ತದೆ ಒಂದೊಂದು ತಿಂಗಳು. ಒಂದ್ ತಿಂಗಳು ಬರೋದಿಲ್ಲ, ಹೇಳಕ್ಕಾಗಲ್ಲ. ಮನೇಲಿರೋ ಮಹಿಳೆಯರಿಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಬರ್ತಾ ಇಲ್ವಾ? ಗೃಹಲಕ್ಷ್ಮಿ ಒಂದ್ 2 ತಿಂಗಳು ಬಂದದೆ, ಇನ್ ಇಲ್ವೇ ಇಲ್ಲ. ಯಾಕೆ ನಂಬ್ತೀರಾ? ಹಂಗೆ ಕೊಡ್ತೀವಿ ಅಂತಾರೆ, ಗ್ಯಾರಂಟಿ ಅಂತಾರೆ. ಅವ್ರು ಹೇಳ್ಕೊಂತಾರೆ ಗ್ಯಾರಂಟಿ ಅಂತ, ನಮಗ್ ಕೊಡ್ಬೇಕಲ್ಲ ಗ್ಯಾರಂಟಿ. ಓಕೆ, ಇದು ಅಕ್ಕಿ ಸಿಗ್ತಾ ಇದೆಯಾ? ರೇಷನ್ ಅಕ್ಕಿ 5 kg ಕೊಡ್ತಾರೆ. 3 kg ಮಣ್ಣಿನ ರಾಗಿ, ಇನ್ನೊಂದು 2 kg 3 kg ದಪ್ಪಕ್ಕಿ ತಿನ್ನಿ. ದುಡ್ಡು 5 kg ದುಡ್ಡು ಬರ್ತಾ ಇದೆಯಾ ಅಕೌಂಟ್ಗೆ? ದುಡ್ಡು ಮಾತ್ರ ಏನು ಒಂದ್ ತಿಂಗಳು ತಪ್ಪಿಲ್ಲ, ದುಡ್ಡು ಬರ್ತಾ ಇದೆ. ಓಕೆ, ರೇಷನ್ ದುಡ್ಡು ಮಾತ್ರ ಕರೆಕ್ಟ್ ಬರ್ತಾ ಇದೆ. ಗೃಹಲಕ್ಷ್ಮಿ ಮಾತ್ರ 1-2 ತಿಂಗಳು ಬಂತು, ಆಮೇಲೆ ಬಂದಿಲ್ಲ. ಇಲ್ಲ, ಬಂದಿಲ್ಲ ಅಷ್ಟೇ. ಕೇಳಿದ್ರ ನೀವು ಯಾರನ್ನಾರು? ಯಾರನ್ನ ಕೇಳಿದ್ರೆ ಅವ್ರು ಅಲ್ಲೋಗಿ ಅಂತಾರೆ, ಇನ್ನೊಬ್ರನ್ನ ಕೇಳಿದ್ರೆ ಅವ್ರು ಅಲ್ಲೋಗಿ ಅಂತಾರೆ. ಕೇಳೋದು ಬೇಡ, ತಗೊಳೋದು ಬೇಡ, ಖರ್ಚು ಮಾಡೋದು ಬೇಡ. ಓಕೆ, CM ಸಿದ್ದರಾಮಯ್ಯ ಅವ್ರು ಹೇಗೆ ಆಡಳಿತ ನಡೆಸ್ತಿದ್ದಾರೆ? ಅದೇ ರಾಜಕೀಯ ಸಮಾಚಾರನೇ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಎಲ್ಲಿದಾರೋ ಯಾರಿಗ್ ಗೊತ್ತು. ನಾನ್ ನೋಡಿದ್ರಲ್ವಾ ಅವ್ರು ಹೇಳೋದು. ಮತ್ತೆ ಈಗ ಏನ್ ಹೇಳಿ? ಓಕೆ, ನಿಮ್ ಕ್ಷೇತ್ರ ಅಭಿವೃದ್ಧಿ ಆಗಿದ್ಯಾ? ರೋಡ್ ಇದೆಯಾ? ಕುಡಿಯೋ ನೀರ್ ವ್ಯವಸ್ಥೆ ಎಲ್ಲ ಸರಿಯಾಗಿದ್ಯಾ? ಹೆಂಗೆ ಅದನ್ನ ಮಾಡಿರೋದು ಇವರು ಯಾರು?
ಬಿಜೆಪಿ ಹೆಸರು ಮತ್ತೆ ಗೋಪಾಲಯ್ಯ ಶಾಸಕರು ಗೋಪಾಲಯ್ಯ. ಗೋಪಾಲಯ್ಯ ಒಂದ್ ಸ್ವಲ್ಪ ಕೆಲಸ ಮಾಡಿದೆ. ಓಕೆ, ನಿಮ್ ಕ್ಷೇತ್ರದಲ್ಲಿ ಹಾಗಾದ್ರೆ ಗೋಪಾಲಯ್ಯ ಅವರು ಕೆಲಸ ಮಾಡ್ತಿದ್ದಾರೆ. ಒಪ್ನೆಗೆ ಹಾ. ಮಾಡಿದೆ. ಓಕೆ. ಮುಂದೆ ಏನಾತಾರೋ ಆತಾರೋ ಸೋಲ್ತಾರೋ ಗೊತ್ತಿಲ್ಲ. ಓಕೆ, ಇಲ್ಲಿಂದ ಸಂಸದರು ಯಾರು ಅಂತ ಗೊತ್ತಾ ನಿಮ್ಗೆ ಇವಾಗ? ಕೌನ್ಸಿಲರ್ ಅವ್ರೆ ಅಲ್ಲ, ಸಂಸದರು ಎಂಪಿ ಪ್ರೆಸೆಂಟ್ ಎಂಪಿ. ಪ್ರೆಸಿಡೆಂಟ್ ಎಂಪಿ. ನಾನು ಅದೇ ಹೇಳಿದ್ನಲ್ಲ ಓಕೆ, ಫಸ್ಟ್ ನಿಮ್ಗೆ ಶಾಸಕರು ಮಾತ್ರ ಗೊತ್ತು. ರಾಜಕೀಯ ಸಮಾಚಾರನೇ ಕೇಳಬೇಡಿ. ಹಾ. ಇನ್ಯಾರನ್ನ ಕೇಳಿದ್ರೆ ಎಲ್ಲ ಹೇಳೋರು. ಹಾ. ನನಗೆ ಗೊತ್ತಿಲ್ಲ ಅದು. ಆ ಸಮಾಚಾರಕ್ಕೆ ಹೋಗಲ್ಲ. ನಾವು ದುಡಿಬೇಕು, ನಾವು ತಿನ್ಬೇಕು. ಸರ್, ತಮ್ಮ ಹೆಸರು? ರಮೇಶ್ ಅಂತೇಳಿ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ? ದೇಶದ ಆಡಳಿತ ನಡೆಸೋದಕ್ಕೆ ಯಾವ ಪಕ್ಷ ಸದೃಢವಾಗಿದೆ ಅನ್ಸುತ್ತೆ ಸರ್? ಮೋದಿ ಅಂತ. ಓಕೆ, ಯಾಕೆ ಮೋದಿ ಅವ್ರನ್ನ ಹೇಳ್ತಾ ಇದ್ದಾರೆ ಸರ್? ಅದಕ್ಕೆ ಯಾವ ಕರಪ್ಷನ್ ಅವ್ರ ಮೇಲೆ ಇಲ್ಲ ಅಲ್ಲ. ಓಕೆ. ಕರಪ್ಷನ್ ಇಲ್ಲ ಅಂತ. ಓಕೆ, ಕಾಂಗ್ರೆಸ್ ಯಾಕೆ ಬೇಡ ಅಥವಾ ರಾಹುಲ್ ಗಾಂಧಿ ಅವರು ಯಾಕೆ ಬೇಡ? ಅವನು ಎಲ್ಲ ಒಟ್ಟಿಗೆ ಬಂದ್ರೆ ಪರವಾಗಿಲ್ಲ. ಅಲ್ಲಿ ಪೂರ್ತಿ ಮೆಜಾರಿಟಿ ಇರಲ್ಲ. ಪೂರ್ತಿ ಮೆಜಾರಿಟಿ ಬರೋದ್ರಿಂದ ಮೋದಿಯೇ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತ ಅವ್ರ ಹೇಳ್ತೀವಿ. ಮೇಲೆ ಕರಪ್ಷನ್ ಯಾವ್ದು ಇರಲ್ಲ ಅಂತ. ಮೋದಿ ಅವರನ್ನ ಹೊರತುಪಡಿಸಿದ್ರೆ ಬಿಜೆಪಿಯಲ್ಲಿ ಬೇರೆ ಯಾರು ಪ್ರಧಾನಿ ಆಗ್ಬೋದು ಸರ್? ನಮ್ಗೇನು ಐಡಿಯಾ ಇಲ್ಲ. ಅವರೊಬ್ಬರೇ ನಾವು ಕಳ್ತಾ ಇರೋದು ಅಷ್ಟೇ. ಓಕೆ, ಇನ್ನು ರಾಜ್ಯದ ವಿಚಾರಕ್ಕೆ ಬಂದ್ರೆ ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿವೆ. ಈ ಮೈತ್ರಿ ನಿಜಕ್ಕೂ ಚುನಾವಣೆಯಲ್ಲಿ ಸಹಾಯ ಆಗತ್ತಾ? ಯಾವುದು ಹೇಳಕ್ಕಾಗಲ್ಲ ಮೇಡಮ್. ಈ ಸಿಚುವೇಶನ್ ಹೆಂಗಿದೆ ಜಾಸ್ತಿ ಬಿಜೆಪಿ ಅಲೆ ಇರೋದ್ರಿಂದ ಮೋದಿ ಅಲೆನೇ ಇರೋದು ಈಗ. ಸರ್, ಈಗ 28ರಲ್ಲಿ ಹಾಗಾದ್ರೆ ಮೈತ್ರಿಗೆ ಎಷ್ಟು ಬರ್ಬೋದು, ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್ ಸೀಟು? ನಾವು ಅನ್ಕೊಂಡ ಪ್ರಕಾರ ಮೆಜಾರಿಟಿ ಬಿಜೆಪಿನೇ ಬರುತ್ತೆ. ಸೊ ಓಕೆ, ಇಲ್ಲಿನ ಶಾಸಕರು ಕೆ ಗೋಪಾಲಯ್ಯ ಅವರು ಹೇಗೆ ಕೆಲಸಗಳು ಮಾಡ್ತಿದ್ದಾರಾ ಹೇಗೆ? ಇಲ್ಲ, ಅವರು ತನ ಮಾಡ್ತಾ ಇದ್ದಾರೆ. ಎಲ್ಲ ತನ ಸ್ಪಂದಿಸ್ತಾ ಇದ್ದಾರೆ. ಸದ್ಯ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಹೇಗಿದೆ ಸರ್ ಅದರ ಆಡಳಿತ ವೈಖರಿ? ನಮಗೆಲ್ಲ ಓಕೆ ಅನಿಸುತ್ತೆ ಅದು. ಎಲ್ಲದರಲ್ಲೂ ಈಗ ತುಂಬ ವಯಸ್ಸಾದವ್ರಿಗಾಗಲಿ ಮತ್ತೊಂದಾಗಲಿ ಅನುಕೂಲ ಆಗ್ತಾ ಇದೆ. ಬಟ್ ಅವ್ರಿಗೂ ಸಪೋರ್ಟಿಂಗ್ ಬೇಕು ಮೆಜಾರಿಟಿ. ಉಚಿತ ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ನಮ್ಮ ಪ್ರಕಾರ ಎಲ್ಲ ಸೀನಿಯರ್ಸಿ ಕೊಟ್ಟರೆ ಚಂದ. 60 ವರ್ಷ ಮೇಲ್ಪಟ್ಟವ್ರಿಗೆ ಕೊಟ್ಟರೆ ಅದರಿಂದ ಸ್ವಲ್ಪ ಈ ಕೆಲವರಿಗೆಲ್ಲ ಈಗ ಅನ್ನ ಎಲ್ಲ ಕೊಟ್ಟಿರೋದು ವಯಸ್ಸಾದವ್ರಿಗೆ ಅನುಕೂಲ ಅಂದ್ಕೊಂಡಿದ್ದೀನಿ. ಉಚಿತ ಗ್ಯಾರಂಟಿಗಳಿಂದ ಬಡವರಿಗೆ ಹೆಲ್ಪ್ ಆಗ್ತಿದ್ಯಾ ಹೇಗೆ? ಆಗ್ತಾ ಇದೆ. ಎಷ್ಟೋ ಜನಕ್ಕೆ ಇವತ್ತು ತುಂಬ ಕಷ್ಟ ಇದೆಯಲ್ಲ, ಅದು ಒಂದು ಹೆಲ್ಪ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಫಾರ್ಮರ್ಸ್ ಕಡೆ ಸ್ವಲ್ಪ ನೋಡ್ಬೇಕು, ರೈತರ ಬಗ್ಗೆ ಸ್ವಲ್ಪ ಕಾಳಜಿ ತಗೋಬೇಕು ಅಷ್ಟೇ. ಸರ್, ಈಗ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಈ ಪಂಚ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡೋದ್ರ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಲ್ವಾ? ಸೊ ಈಗ ಆ 5 ಗ್ಯಾರಂಟಿಗಳನ್ನ ಜನರಿಗೆ ಕೊಡ್ತಾ ಇದೆ. ಹಾಗಾಗಿ ಇದು ಕೂಡ ಅವರಿಗೆ ಹೆಲ್ಪ್ ಆಗ್ಬೋದಲ್ವಾ ಚುನಾವಣೆ ಸಂದರ್ಭದಲ್ಲಿ? ಆಗುತ್ತೆ, ಹೆಲ್ಪ್ ಆಗುತ್ತೆ. ಬಡವರು ಇರೋದ್ರಿಂದ ಯೋಚನೆ ಮಾಡ್ತಾರೆ ಅವ್ರನ್ನ. ಅಷ್ಟು ಹೆಲ್ಪ್ ಆಗುತ್ತೆ ಅದು. ಅಂದ್ರೆ ಗ್ಯಾರಂಟಿಗಳಿಂದಾಗಿ ಕರ್ನಾಟಕದ ಜನರು ಕಾಂಗ್ರೆಸ್ನ ಕೈ ಕೂಡ ಹಿಡಿಬಹುದು. ಹಿಡಿಬೋದು, ಹೇಳಕ್ಕಾಗಲ್ಲ, ಹಿಡಿತಾರೆ. ಬಟ್ ಮೋದಿ ಅಲೆ ಇದೆ ಅಂತ ನೀವು ಹೇಳ್ತೀರಾ? ಮೋದಿ ಅಂದ್ರೆ ಅವ್ರಿಗೆಲ್ಲ ಕರಪ್ಷನ್ ಯಾವ್ದು ಇರಲ್ವಲ್ಲ, ಅವ್ನ ಸ್ವಲ್ಪ ಇದು ಮಾಡಿದಾರೆ ಅಷ್ಟೇ. ಓಕೆ ಸರ್, ಈಗ ಮೋದಿ ಅಲೆಯಿಂದ ಈ ಒಂದು ಕರ್ನಾಟಕದಲ್ಲಿ ನಿಲ್ಲುವಂತಹ ಕ್ಯಾಂಡಿಡೇಟ್ಗಳು ಬಿಜೆಪಿ ಅವ್ರು ಗೆಲ್ತಾರೋ ಅಥವಾ ನೀವು ಅಭ್ಯರ್ಥಿಗಳ ಮುಖ ನೋಡಿ ಓಟ್ ಹಾಕ್ತಿರೋ ಅಥವಾ ಮೋದಿ ಅವರಿಗೆ ಮನ್ನಣೆ ಕೊಟ್ಟು ಓಟ್ ಹಾಕ್ತೀರಾ, ಹೇಗೆ ಸರ್? ಸಾಮಾನ್ಯ ನಾವೆಲ್ಲ ಅಭ್ಯರ್ಥಿ ನೋಡ್ತೀವಿ, ಕ್ಯಾಂಡಿಡೇಟ್ ನೋಡ್ತೀವಿ. ಓಕೆ, ಆದ್ರೆ ಫೈನಲ್ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳ್ತಿದ್ದಾರೆ. ಹೌದು, ಅದರಲ್ಲಿ ಏನು ಎರಡೇ ಮಾತೇನಿಲ್ಲ. ಅವ್ರ ಮಾಡಿರೋ ಕೆಲ್ಸಗಳ ಮೇಲೆ ಹೋಗುತ್ತೆ ಅಷ್ಟೇ, ಸ್ಪಂದಿಸ್ಬೇಕಷ್ಟೇ. ಅಂದ್ರೆ ಕಾಂಗ್ರೆಸ್ ನಲ್ಲಿ ಸ್ಪಂದನೆ ಕಡಿಮೆ ಇದೆ ಅಂತಾನಾ? ಇಲ್ಲ, ಅವರು ಇನ್ನು ಟೋಟಲಿ ಇನ್ನೂ ಬಿಲ್ಡಪ್ ಆಗೋಲ್ಲ. ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ DK ಇರೋದ್ರಿಂದ ಸ್ವಲ್ಪ ಪಿಕಪ್ ಆಗ್ತಾ ಇದೆ. ಅದರಲ್ಲೂ ಆದ್ರೂ ಬಂದರೂ ಬರೋದು ಹೇಳಕ್ಕಾಗಲ್ಲ ಮಧ್ಯ. ಅಂದ್ರೆ ನೀವು ಹೇಳೋ ಪ್ರಕಾರ ಬಿಜೆಪಿ ಮತ್ತೆ ಮೋದಿ ಅವರನ್ನ ಎದುರಿಸುವಂತಹ ಸಮರ್ಥ ನಾಯಕರು ಕಾಂಗ್ರೆಸ್ ನಲ್ಲಿ ಕಡಿಮೆ ಇದ್ದಾರೆ, ಕೊರತೆ ಇದೆ ಅಂತ ಹೇಳಕ್ಕಾಗಲ್ಲ. ಲೀಡರ್ಶಿಪ್ ಇನ್ನ ಜಾಸ್ತಿ ಬೇಕು, ಸೆಂಟ್ರಲ್ ಅಲ್ಲಿ ಬೇಕು ಅಷ್ಟೇ. ಇಲ್ಲೇನೋ ಸ್ಟೇಟ್ ಅನ್ನೋ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಓಕೆ. ಕಾಂಗ್ರೆಸ್ ಓಕೆ. ಓಕೆ, ಈಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋದಾದ್ರೆ ಅವರು ಕರಪ್ಷನ್ ಇಲ್ಲ, ಎಲ್ಲರನ್ನೂ ನೋಡ್ತಾರೆ. ಅದರಿಂದಲೇ ಜನನೂ ಇಷ್ಟಪಡ್ತಾರೆ ಅವ್ರನ್ನ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಬಗ್ಗೆ ಮಾತಾಡೋದಾದ್ರೆ ಸರ್, ಅವ್ರದ್ದು ಕೆಪಾಸಿಟಿ, ಅವ್ರದ್ದು ರನ್ನಿಂಗ್ ಇದೆ. ಅವರೇನು ಎಲ್ಲ ಥರ ಜನ ಸ್ಪಂದನೆ ಮಾಡ್ತಾವ್ರೆ. ಇನ್ನೂ ಒಂದು ಸ್ವಲ್ಪ ಬೆಳೀಲಿ ಅಂತ ನಾವು ಆಶಿಸ್ತೀವಿ. ಓಕೆ, ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಇದ್ದಾರೆ. ಸೊ ಅವ್ರಿಗೂ ಕೂಡ ಒಂದು ಟಾರ್ಗೆಟ್ ಇರುತ್ತೆ, ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಬೇಕು, ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸ್ಕೊಂಡು ಹೋಗ್ಬೇಕು ಅಂತ. ಸೊ ಅವರು ಅದನ್ನ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ಸುತ್ತಾ?
ಸಮರ್ಥ ಇನ್ನು ಕಷ್ಟ ಇದೆ ಮೇಡಮ್. ಎಲ್ಲರೂ ಒಂದು ಒಟ್ಟು ಆಗ್ಬೇಕಲ್ಲ. ಸರ್, ಈಗ ಮೈತ್ರಿ ಮಾಡ್ಕೊಂಡಿದಾರಲ್ಲ, ಅದೆಲ್ಲ ಅವರಿಗೆ ಮೈನಸ್ ಆಗೋ ಚಾನ್ಸಸ್ ಹೆಚ್ಚಿದೆಲ್ಲ. ಯಾಕಂದ್ರೆ ಕಾರ್ಯಕರ್ತರಿಗೆ ಒಂದು ಅಸಮಾಧಾನ ಇದೆ, ಮೈತ್ರಿ ಅವಶ್ಯಕತೆ ಇರ್ಲಿಲ್ಲ ಅಂತ. ಅದು ಆದರೆ ಪಾಪ ಈ ಮಿಡಿಲ್ ಕ್ಲಾಸ್ ಅಲ್ಲಿ ಕಷ್ಟ. ಜನ ಅವ್ರ ತಿರುಗ್ತಾ ಇರ್ತಾರೆ, ಇವ್ರ ಜೊತೆ ತಿರುಗ್ತಾ ಇರ್ತಾರೆ. ಹೌದು, ಈಗ ಲೋಕಲ್ ಅಂತ ಬಂದ್ರೆ ಒಬ್ರು ಬಿಜೆಪಿ ಜೊತೆಗೆ ತಿರುಗ್ತಾ ಇರ್ತಾರೆ, ಒಬ್ರು JDS ಜೊತೆಗೆ ತಿರುಗ್ತಾ ಇರ್ತಾರೆ. ಅವ್ರ ಮಧ್ಯೆ ಏನೋ ವೈಮನಸ್ಸಿರುತ್ತೆ, ದ್ವೇಷ ಇರುತ್ತೆ. ಬಟ್ ಈಗ ದೊಡ್ಡ ದೊಡ್ಡ ನಾಯಕರುಗಳು ಮೈತ್ರಿಯನ್ನ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಅವ್ರಿಗೆ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ದೊಡ್ಡ ಕ್ವೆಶ್ಚನ್ ಆಗುತ್ತಲ್ವಾ? ಸಿಗುತ್ತೆ ಮೇಡಮ್. ಅದು ಕೆಲವರು ಕಷ್ಟ, ಹಿಂಸೆ. ಯಾಕಂದ್ರೆ ಆ ಕಡೆ ಸಿಟಿಲೂ ಹೇಳಕ್ಕಾಗಲ್ಲ, ಇದನ್ನು ಹೇಳಕ್ಕಾಗಲ್ಲ. ಅದು ಕಾಂಗ್ರೆಸ್ಗೆ ವರದಾನ ಆಗ್ಬೋದಾ ಈ ಒಂದು ಜಗಳ? ಆಗ್ಬೋದು, ಕಾಂಗ್ರೆಸ್ ವರದಾನ ಆಗುತ್ತೆ. ಎಷ್ಟೋ ಜನ ಕಾಂಗ್ರೆಸ್ ಬಿಟ್ಟು ಕಾಂಗ್ರೆಸ್ ಬರೋರು ಇದ್ದಾರೆ. ಇನ್ನು ಕೆಲವರು ಹೇಳಕ್ಕೆ ಆಗಲ್ಲ, ಯಾರಿಗಾಗ್ತಿದ್ದು ಹೇಳಕ್ಕಾಗಲ್ಲ. ಓಕೆ ಸರ್, ಥ್ಯಾಂಕ್ ಯು. ಓಕೆ.